ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳು ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳು ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡೋ ಪ್ರೋಗ್ರಾಮ್ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ಸೊ ವೀಕ್ಷಕರೇ, ಇವತ್ತು ನಾನು ನಿಶ್ಚಲಾ ರೆಡ್ಡಿ ಅವ್ರ ಮನೇಲಿದ್ದೀನಿ. ಯಾಕಪ್ಪ, ಹೌದು, ಇವರಿಲ್ಲಿ ಕಿಡ್ಸ್ಗೆ ಅಂತಲೇ ಸ್ಪೆಷಲಾಗಿ ಫ್ರಾಕನ್ನು ಡಿಸೈನಿಂಗ್ ಮಾಡ್ತಾರೆ. ಸೊ ಮಕ್ಳಿಗೆ ಏನು ಹಾಕಿದ್ರು ಚೆಂದ, ಅದ್ರ ಜೊತೆಗೆ ಮಕ್ಳಿಗಿನ್ನ ವೆರೈಟಿಯಾಗಿ ನಂಬರ್ ಆಫ್ ಕಲರ್ಸಲ್ಲಿ ಫ್ರಾಕನ್ನು ಡಿಸೈನ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಬನ್ನಿ, ಅವ್ರು ಯಾವ ಥರ ಎಲ್ಲ ಡಿಸೈನಿಂಗ್ ಮಾಡ್ತಾರೆ, ಮಕ್ಕಳಿಗೆ ಅಂತ ಇಷ್ಟ ಆಗೋ ಥರ ಡಿಸೈನಿಂಗ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಕೇಳೋಣ. ನಿಶ್ಚಲ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕಿಡ್ಸ್ಗೆ ಫ್ರಾಕ್ಸನ್ನು ಮಾಡ್ತೀರಾ ಅಂತ ಗೊತ್ತಾಯಿತು, ಸ್ಪೆಷಲಿ ಗರ್ಲ್ಸ್ಗೆ ಜಾಸ್ತಿ ಮಾಡ್ತೀರಾ ಅಂತ. ಸೊ ಹೇಳಿ, ಇದು ಹಾಬಿನ ಅಥವಾ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ದು ಪುಟ್ಟ ಮಕ್ಳಿಗೆ ಮಾಡಬೇಕು ಅನ್ನೋದು? So after engineering I got married. Then NIFT was very close to home. So then I decided to join. Then I had a daughter and more reason to do clothes. So that's how I started off. ಸೊ ನಿಮ್ಮ ಮಗಳಿಗೋಸ್ಕರ ಕ್ಲಾತ್ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ರಿ, ಬಟ್ ಇವಾಗ ಅದು ಪ್ರೊಫೆಷನ್ ಆಗಿದೆ. ಆ್ಯಂಡ್ ಇವಾಗ ಮಕ್ಕಳಿಗೆ ಅಂತ ಮಾಡಬೇಕಾದ್ರೆ ಸ್ವಲ್ಪ ತಲೆನಲ್ಲಿ ಏನಾದರೂ ಅವ್ರಿಗೆ ಚುಚ್ಚೋ ಥರ ಫ್ಯಾಬ್ರಿಕ್ಸ್ ಹಾಕಬಾರ್ದು. ಸೊ ಫುಲ್ ಸಾಫ್ಟ್ ಆಗಿರಬೇಕು ಅವ್ರಿಗೆ ಕ್ಲಾತ್ಸು. ಸೊ ಅವ್ರಿಗೆ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ತೀರಾ? Mainly we concentrate on comfort clothes. So however grand it is, we make it very comfortable. So it's grand and comfortable. That's why mostly we get Indian men orders from abroad. So because they are not used to wearing our clothes, but still they're comfortable wearing mine. So I get repeated orders from there. ಓಕೆ, ಸೊ ಇವಾಗ ನೀವು ಅಬ್ರಾಡಿಗೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸೊ ಬಿಕಾಸ್ ಆಫ್ ಯುವರ್ ಕಂಫರ್ಟಬಿಲಿಟಿ, ಗ್ರ್ಯಾಂಡ್ ಡ್ರೆಸ್ ಮಾಡಿದ್ರು ಕೂಡ ಕಂಫರ್ಟಾಗಿ ಮಾಡ್ತೀರಾ ಅಂತ. ಸೊ ಹೇಗೆ ಅದು ಗ್ರ್ಯಾಂಡ್ ಡ್ರೆಸ್, ಬಿಕಾಸ್ ಗ್ರ್ಯಾಂಡ್ ಡ್ರೆಸ್ ಅಂತ ಹೇಳಿದ್ರೆ ಸ್ವಲ್ಪ ಚುಚ್ಚೋ ಥರ ಎಲ್ಲ ಆಗೇ ಆಗುತ್ತೆ, ನಾವು ವರ್ಕ್ ಮಾಡಿರ್ತೀವಿ. ಸೊ ಹೇಗೆ ಮಾಡ್ತೀರಾ ಅದನ್ನು? Main areas of discomfort is here. Hands touch here. So then this place we see that it doesn't hurt the kids. So we do any embroidery we do here, it won't touch. And then everywhere else if it's grand, no problem for the kids. Inside also it's very comfortable. ಸೊ ಆಚೆನೂ ಕೂಡ ಎಲ್ಲೂ ಗ್ರ್ಯಾಂಡಾಗಿ ಚಮ್ಕೀಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ತೀರಾ, ಒಳಗಡೆನೂ ಕೂಡ ಕಂಫರ್ಟ್ ಲೆವೆಲ್ ಜಾಸ್ತಿ ಮಾಡ್ತೀರಾ. ಓಕೆ, ಮಕ್ಕಳಿಗೆ ಅಂತ ಹೇಳಿದ್ರೆ ಎಷ್ಟೇ ಡಿಸೈನರ್ ವೇರ್ ಮಾಡಿದ್ರು ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಕಾಣಬೇಕು, ಸ್ಪೆಷಲಿ ಹೆಣ್ಮಕ್ಳು. ಸೊ ಹೆಣ್ಮಕ್ಳಿಗೆ ಅಂತ ಸ್ಟಿಚ್ ಮಾಡಬೇಕಾದ್ರೆ ಮೇಯ್ನ್ಲಿ ಮೈಂಡಲ್ಲಿ ಏನು ಇಟ್ಕೊಂಡು ಸ್ಟಿಚ್ ಮಾಡ್ತೀರಾ? They come with me with an occasion, whether it is birthday party or wedding or reception. So once they tell us the occasion, if there is a theme, we work on the theme. If there's no theme, we start from scratch. We ask them their favorite colors and then make a sketch, and then they say okay, and then we go about further. And we take even budget into consideration. They give us a budget also, we can work around any budget. ಓಕೆ, ಬಡ್ಜೆಟಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಬಜೆಟಿಂದ ಸ್ಟಾರ್ಟ್ ಆಗ್ಬೋದು? Casual clothes for 1 year 1000 rupees start. ಓಕೆ, 1000 rupees-ಇಂದ. ಸೊ ಇಂಪೋರ್ಟೆಡ್ ಕ್ಲಾತ್ಸ್ ಮಾಡಿ, ಸೊ ಏನು ಕಂಫರ್ಟ್ ಫ್ಯಾಬ್ರಿಕ್ ಹಾಕಿ ಸ್ಮೂತ್ ಕ್ಲಾತಲ್ಲಿ ಮಾಡೋ ಅಂಥದ್ದು. ಸೊ ಇವಾಗ ನಿಮಗೆ ಆರ್ಡರ್ಸ್ ಜಾಸ್ತಿ ಇರೋದು ಯಾವುದು? ಪಾರ್ಟಿ ವೇರ್ ತುಂಬ ಜಾಸ್ತಿ ಇದೆ. ಸೊ ಯಾವೆಲ್ಲ ವೆರೈಟೀಸ್ ಮಾಡ್ಬೋದು, ಏನೇನು ಯಾವ್ಯಾವ ಅಕೇಶನ್ಸ್ಗೆ ಯಾವ್ಯಾವ ಥರ ನೀವು ಸಜೆಸ್ಟ್ ಮಾಡ್ತೀರಾ? Now crop top and lehengas are in fashion. So now mostly for Sangeet they're opting for crop top and lehenga. Now drape sari is in fashion. Gown but it will look like a sari. That also is in trend. We're doing that now. Birthday parties, everybody wants to look like a princess. So long gowns are very in. And then traditional for weddings, we're doing Kanjivaram lehengas
and Pochampalli lehengas and all that. ಎಲ್ಲ ಅಕೇಶನ್ಸ್ಗೂ ಕೂಡ ಯಾವ ಥರ ಕಾಸ್ಟ್ಯೂಮ್ ಬೇಕಾದರೂ ಮಾಡಿಕೊಡ್ತೀರಾ. ಆ್ಯಂಡ್ ಕಿಡ್ಸ್ ಅಂತ ಹೇಳಿದ್ರೆ ಸೊ ಇವಾಗ ಗಂಡು ಮಕ್ಕಳಿಗೂ ಕೂಡ ಎಲ್ಲರಿಗೂ ಆಸೆ ಇರುತ್ತೆ, ಸೊ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ನನ್ನ ಮಗುನೂ ಕೂಡ ಅಂತ. ಸೊ ಗಂಡು ಮಕ್ಕಳಿಗೂ ಕೂಡ ಮಾಡ್ತೀರಾ? Dhoti, kurta, waistcoat shirts we make, but usually it's boys. People don't know we can make also, so mostly they go for ready-mades, but we do make clothes for boys as well. ಸೊ ಇವಾಗ ಕೆಲವ್ರು ಮಕ್ಕಳಿಗೆ ಸ್ಟಿಚ್ ಮಾಡಿಕೊಡ್ತೀರಾ, ಅವ್ರು ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಇಷ್ಟಪಡಲ್ಲ, ಯಾಕೆಂದರೆ ಮಕ್ಕಳು ಇವಾಗ ಸೆಲೆಕ್ಟ್ ಮಾಡ್ತಾರೆ ಅವ್ರ ಡ್ರೆಸ್ಸಸ್ ಇದು ಬೇಕು ಇದು ಬೇಡ ಅಂತ. ಸೊ ಆ ಥರ ಸ್ಟಿಚ್ ಆಗಿರುವಂತಹ ಕ್ಲಾತ್ಸ್ನ ಏನಾದರೂ ರೀಸೈಕ್ಲಿಂಗ್ ಮಾಡ್ಬೋದಾ? You can do that. Actually, most of the kids come with their parents to order clothes, so they also tell me what they want. But if there is like, even if the lehenga it's growing short, we can do something and make it longer, so they can use it for a longer time. We even do that. ಆ್ಯಂಡ್ ಇವಾಗ ಅದ್ರ ಜೊತೆ ಇವಾಗ ಹೇರ್ ಬ್ಯಾಂಡ್ಸ್ ಅಂತ ಹೇಳಿದ್ರೆ ಮಕ್ಕಳಿಗೆ ಕ್ಲಾತ್ ಜೊತೆಗೆ ಫುಲ್ ಮ್ಯಾಚಿಂಗ್ ಸೆಟ್ಸ್ ಎಲ್ಲ ಹಾಕ್ತಾರೆ, ಸ್ಲಿಪ್ಪರ್, ಹೇರ್ ಬ್ಯಾಂಡ್ಸ್, ಬ್ಯಾಂಗಲ್ಸ್ ಎಲ್ಲ. ಸೊ ಅದನ್ನು ನೀವು ಸಜೆಸ್ಟ್ ಮಾಡ್ತೀರಾ ಅಥವಾ ನೀವೇ ಅದ್ರ ಜೊತೆ ಕೊಡೋ ಥರ ಇದೆಯಾ, ಹೇಗೆ ಮಾಡ್ತೀರಾ? For 1 year we make cloth shoes and give them. shoes ಕೂಡ shoes. And for grown up kids we make hair bands. For weddings we make bangles, jadak pieces, we do all that we do. ಓಕೆ, ಎಲ್ಲ ಮಾಡ್ತಾರೆ. ಆ್ಯಂಡ್ ನಿಮ್ಮ ಮಗಳಿಗೋಸ್ಕರ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರಿ, ಸೊ ಹಾಗಿದ್ರೆ ನಿಮ್ಮ ಮಗಳನ್ನ ಕರ್ಸೋಣ. ಅವಳು ಎಷ್ಟೊಂದಿದೆ ನಿಮ್ಮ ಹತ್ರ ಕ್ಲಾತ್ಸು, ಸೊ ಯಾವ್ದು ಪಿಕ್ ಮಾಡ್ತಾರೆ ನೋಡಿ ವೇರ್ ಮಾಡಿ ನೋಡೋಣ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಿಶ್ಚಲ ಅವರು. ಸೊ ಎಲ್ಲ ಮಕ್ಕಳಿಗೂ ಕೂಡ ಕ್ಲಾತ್ಸ್ ರೆಡಿ ಮಾಡ್ತಾರೆ, ಬಟ್ ಮೇಯ್ನ್ಲಿ ಗರ್ಲ್ಸ್ಗೆ ಜಾಸ್ತಿ ಇಲ್ಲಿ ಪ್ರಿಫರ್ ಮಾಡಿ ಕ್ಲಾತ್ಸನ್ನು ರೆಡಿ ಮಾಡೋ ಅಂಥದ್ದು. ಜೊತೆಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್, ಇಯರಿಂಗ್ಸ್, ಬ್ಯಾಂಡ್ಸ್, ಸ್ಲಿಪ್ಪರ್ಸ್ ಎಲ್ಲ ಕೂಡ ಮಾಡ್ತಾರೆ. ಸೊ ಅವ್ರ ಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ, ರೆಡಿ ಆಗಿದ್ದಾಳೆ. ಸೊ ಇಲ್ಲಿರುವಂಥ ಕ್ಲಾತ್ಸಲ್ಲಿ ಅವಳು ಯಾವ್ದು ಪಿಕ್ ಮಾಡ್ತಾಳೆ ಅದನ್ನು ಅವಳಿಗೆ ಹಾಕಿಸಿ ತೋರಿಸೋಣ. ಸೊ ಲೇಡೀಸ್ ನೋಡಿದ್ರಲ್ಲ, ಸೊ ಸಕ್ಕದಾಗಿ ಕಾಣಿಸ್ತಾ ಇದ್ಲು ಸಾನ್ವಿ, ಸೂಪರಾಗಿ ಕಾಣಿಸ್ತಾ ಇದ್ಲು. ಬಟ್ ಒಂದು ಬ್ರೇಕ್ ತೊಗೊಳ್ಳಿ, ಬ್ರೇಕ್ ಆದಮೇಲೆ ಇನ್ನೂ ಸಾಕಷ್ಟು ಕ್ಯೂಟ್ ಮಕ್ಕಳಿದ್ದಾರೆ. ಸೊ ಅವ್ರಿಗೂ ಕೂಡ ಕಾಸ್ಟ್ಯೂಮ್ ಹಾಕಿ ನೋಡೋಣ ಹೇಗೆ ಕಾಣಿಸ್ತಾರೆ ಅಂತ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಒಂದು ಮಗು ಸೂಪರ್ ಆಗಿರೋ ಗೌನ್ ಹಾಕೊಂಡಿರೋದು ನೋಡಿದ್ರಿ. ಸೊ ತೇಟ್ ಬಾಬಿ ಡಾಲ್ ಥರ ಕಾಣಿಸ್ತಾ ಇದ್ಲು, ಸೂಪರ್ ಆಗಿದ್ಲು. ಬಟ್ ಈಗ ಇನ್ನಷ್ಟು ಮಕ್ಕಳು ರೆಡಿ ಆಗಿದ್ದಾರೆ. ಸೊ ಅವರೆಲ್ಲ ಹೇಗೆ ಕಾಣಿಸ್ತಾರೆ ಇದು ಫ್ರಾಕ್ ಹಾಕ್ಕೊಂಡು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈಗ ನನ್ನ ಪಕ್ಕ ಸೂಪರ್ ಆಗಿರುವಂತಹ ಪ್ರಿನ್ಸಸ್ ಡ್ರೆಸ್ ಇದೆ. ಸೊ ಬನ್ನಿ, ಏನೆಲ್ಲ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಆವಾಗಲೇ ಹೇಳಿದ್ರು, ಸೊ ಕಂಫರ್ಟ್ ಲೆವೆಲ್ ಜಾಸ್ತಿ ಮಾಡ್ತೀವಿ ಸೈಡ್ ಸ್ಟಿಚಿಂಗಲ್ಲಿ ಅಂತ. ಸೊ ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ನಿಶ್ಚಲ ಅವ್ರನ್ನ ಕೇಳೋಣ. ಆ್ಯಂಡ್ ನಿಶ್ಚಲ, ನೀವು ಹೇಳಿದ್ರಿ ಸೊ ಇಲ್ಲಿ ಸೈಡಲ್ಲಿ ಇಲ್ಲಿ ಸ್ಟಿಚಿಂಗ್ ಹತ್ರ ಕಂಫರ್ಟ್ ಲೆವೆಲ್ ಜಾಸ್ತಿ ಮಾಡ್ತೀವಿ ಅಂತ. ಸೊ ಯಾವ ಥರ ಸ್ಟಿಚಿಂಗ್ ಮಾಡಿರ್ತೀರಾ ಇಲ್ಲಿ? The inside is completely sealed. See, there's full packing, so the kids won't have any skin irritation. Okay. So even that side we same is done. And this is for a reception we've done. And raw silk, that's like one of the best fitting fabrics. Pure raw silk. And this is machine embroidery on net. ಓ, ಇದು ನೀವೇ ಎಂಬ್ರಾಯ್ಡ್ರಿ ಮಾಡೋದು, ಇದು ರೆಡಿ ಕ್ಲಾತ್ ಅಲ್ಲ? And we've done this for reception. It's a short dress for a 6-year-old. 6-year-old. And we've given this detailing of deep V and bow. Now box pleats are very in. Crop top and box pleats you would have seen. So this is taken from that concept. Okay. And we made this for a evening thing. And inside we've given cotton lining because that's the most comfortable lining for kids. And then can.
Can is to make it stand more party wear feel. ಸೊ ಸ್ವಲ್ಪ ಬೌನ್ಸ್ ಆಗಿ ಬುಷಿ ಥರ ಕೂರೋದಕ್ಕೆ ಈ ಥರ ಮೆಟೀರಿಯಲ್ ಕೊಡೋದು. ಬಟ್ ಇದು ಸ್ವಲ್ಪ ರಫ್ ಇದೆ, ಇದು ಮಕ್ಕಳಿಗೇನು ಇರಿಟೇಟ್. That's why we give double lining. There's one lining here and then there's one lining here. It won't touch the body. ಸೊ ಮಕ್ಕಳಿಗೆ ಇರಿಟೇಷನ್ ಆಗಬಾರ್ದು ಅಂತ ಸೊ ಈ ಥರ ನೆಟ್ ಕೊಟ್ಟಿದ್ರು ಕೂಡ ಒಳಗಡೆ ಇನ್ನು ಸಾಫ್ಟ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಲೈನಿಂಗ್, ಆ್ಯಂಡ್ ಮತ್ತೆ ಎಗೇನ್ ಲೈನಿಂಗ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ರಾ ಸಿಲ್ಕ್ ಮಾಡಿರೋದು. ಸೊ ಇದನ್ನೇನಾದರೂ ನಿಮ್ಮ ಮಕ್ಕಳು ಹಾಕ್ಕೊಂಡ್ರೆ ಸಕ್ಕದಾಗಿ ಕಾಣಿಸ್ತಾರೆ, ಸೊ ಪ್ರಿನ್ಸಸ್ ಥರ ಫೀಲ್ ಮಾಡ್ತಾರೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಇನ್ನು ಸಾಕಷ್ಟು ಡಿಸೈನ್ಸ್ ಇದೆ. ಇನ್ನು ಏನೆಲ್ಲ ಡಿಸೈನ್ಸ್ ಮಾಡಿದ್ದೀರಾ ಇಲ್ಲಿ? This is another lehenga. ಓಕೆ, ದಿಸ್ ಇಸ್ ಲೆಹೆಂಗಾ. This is lehenga and this is the lehenga. And this is the blouse. Pochampally fabric. Handlooms are very in trend right now. And this actually has a belt, like the vaddanam you wear for the weddings. This will feel, you'll feel like that. And matching motifs we've given. And this is the, even few kids don't like wearing jewelry. They get, so we've done a little bit of work so they can avoid jewelry. And even behind you can see we've done detailing. So from front, from back, the kid will look pretty. And this is the hairband. ಓಕೆ, ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಕೊಟ್ಟಿದ್ದೀರಾ. ಆ್ಯಂಡ್ ಡಬಲ್ ಶೇಡೆಡ್ ಇದೆ, ಡಾರ್ಕ್ ಪಿಂಕ್ ಮತ್ತು ಲೈಟ್ ಪಿಂಕ್ ಕೊಟ್ಟಿದ್ದೀರಾ. ಸೂಪರಾಗಿದೆ. ಸೊ ಇವ್ರು ಹೇಳಿದ್ರು ಇಲ್ಲಿ ಡಾಬ್ ಎಲ್ಲರೂ ಹಾಕ್ಕೋತೀವಿ, ಸೊ ಇಲ್ಲಿ ಸ್ವಲ್ಪ ಎನಾನ್ಸ್ ಆಗಲಿ ಅಂತ ನಮ್ಮ ಸೊಂಟದಲ್ಲಿ. ಬಟ್ ಇಲ್ಲಿ ಮಕ್ಳಿಗೆ ಹಾಕೋಕ್ಕಾಗಲ್ಲ ಅಂತ ಇಲ್ಲಿ ಡಾಬ್ ಥರ ಇಲ್ಲೇ ಬೆಲ್ಟಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಗೋಲ್ಡ್ ಕಲರ್, ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಬುಟಾಸ್ ಕೊಟ್ಟಿದ್ದಾರೆ, ಡಬಲ್ ಶೇಡ್ ಕೊಟ್ಟಿದ್ದಾರೆ ನೆಟ್ಟಲ್ಲಿ, ಆ್ಯಂಡ್ ಕ್ರಾಪ್ ಟಾಪ್ ಥರ ಕೊಟ್ಟಿದ್ದಾರೆ. ಇದು ಇಲ್ಲಿ ಮಕ್ಕಳು ಸ್ವಲ್ಪ ಜ್ಯುವೆಲ್ರೀಸ್ ಹಾಕೋದಕ್ಕೆ ಇರಿಟೇಷನ್ ಮಾಡ್ಕೋತಾರೆ, ಸೊ ಹಾಗಾಗಿ ಇಲ್ಲಿ ಎಂಬ್ರಾಯ್ಡ್ರೀಸ್ ಮಾಡಿದರೆ ಇನ್ನೂ ಸ್ವಲ್ಪ ಲುಕ್ ಎನ್ಹಾನ್ಸ್ ಆಗಲಿ ಅಂತ. ಆ್ಯಂಡ್ ಸೇಮ್ ಬ್ಯಾಕ್ಲು ಕೂಡ ಒನ್ ಸೈಡ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ, ಹಿಂದೆ ಬಾಲ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹುಕ್ ಥರ ಕೊಟ್ಟಿದ್ದಾರೆ, ಮಕ್ಕಳಿಗೆ ಈಸಿಯಾಗಿ ವೇರ್ ಮಾಡೋ ಥರ. ಸೊ ಸೂಪರಾಗಿದೆ. ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಇದೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ನಾವು ಕೂಡ ಮಕ್ಳ ಥರ ಈ ಥರ ಎಲ್ಲ ಸೂಪರಾಗಿರೋ ಡ್ರೆಸ್ ಹಾಕ್ಕೋಬೇಕು ಅನಿಸುತ್ತೆ, ಬಟ್ ಆಗಲ್ಲ. ಬಟ್ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಿಶ್ಚಲ್ ಅವರೇ ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಪ್ರತಿಯೊಂದೂ ಕೂಡ ಡ್ರೆಸ್ಸಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನೆಲ್ಲ ಮಕ್ಕಳಿಗೆ ಹಾಕಿ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಸೊ ಮಕ್ಕಳು ರೆಡಿ ಇದ್ದಾರೆ, ಹಾಗಿದ್ರೆ ನೋಡೋಣ. ಸೊ ವೀಕ್ಷಕರೇ, ಮಕ್ಕಳು ರೆಡಿ ಇದ್ದಾರೆ. ಸೊ ಕ್ಯೂಟಾಗಿ ಪ್ರಿಟ್ಟಿಯಾಗಿದ್ದಾರೆ, ಆಲ್ರೆಡಿ ಡ್ರೆಸ್ ವೇರ್ ಮಾಡಿ ನಿಂತಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗೆಲ್ಲ ಕಾಣಿಸ್ತಾ ಇದ್ದಾರೆ, ಎಷ್ಟು ಕೀಟ್ಲೆ ಮಾಡ್ತಾರೆ ಅಂತ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ಕ್ಯೂಟಾಗಿ ರೆಡಿಯಾಗಿ ಕೂತಿದ್ದಾರೆ, ಅಷ್ಟೇ ಸಕ್ಕದಾಗಿ ಆಟ ಆಡ್ತಾ ಇದ್ದಾರೆ, ಪಟ್ಪಟ ಅಂತ ಮಾತಾಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ರೆ ನಾವು ಕೂಡ ಹೋಗಿ ಮಕ್ಳ ಜೊತೆ ಆಟ ಆಡಬೇಕು ಅನ್ಸುತ್ತೆ. ಒಂದು ಬ್ರೇಕ್ ತಗೊಳ್ಳಿ. ಬ್ರೇಕ್ ಆದಮೇಲೆ ಇನ್ನು ಏನೆಲ್ಲ ಇದೆ, ಸ್ಟಿಚಿಂಗ್ ಕೂಡ ಇಲ್ಲೇ ಮಾಡ್ತಾರೆ, ಯಾವೆಲ್ಲ ಸ್ಟಿಚಿಂಗ್ ಮಾಡ್ತಾರೆ, ಸೊ ಎಂಬ್ರಾಯ್ಡ್ರೀಸ್ ಮಾಡ್ತಾರೆ, ಅದೆಲ್ಲವನ್ನ ತೋರಿಸ್ತೀನಿ. ಟೇಕ್ ಎ ಸ್ಮಾಲ್ ಬ್ರೇಕ್. ಸೊ ವೀಕ್ಷಕರೇ, ಬ್ರೇಕಲ್ಲಂತೂ ನಾನಂತೂ ಮಕ್ಳ ಜೊತೆ ಸಖತ್ ಎಂಜಾಯ್ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಈಗ ಇಲ್ಲಿ ಸ್ಟಿಚ್ ಆಗ್ತಿರುವಂತಹ ಕ್ಲಾತ್ಸ್ ನೋಡೋಣ. ಹಾಗೆ ನನ್ನ ಮಕ್ಳ ಜೊತೆ ಇದ್ದರೆ ಎದ್ದೇಳಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಸೊ ಮಕ್ಕಳು ಇನ್ನಷ್ಟು ಡ್ರೆಸ್ ಪಿಕ್ ಮಾಡ್ತಾರಂತೆ. ಸೊ ನಾವು ಬನ್ನಿ ಏನೆಲ್ಲ ಡ್ರೆಸ್ ಪಿಕ್ ಮಾಡ್ತಾರೆ.
ಸೊ ಅನುಷ್ಕಾಗೆ ಡಾರ್ಕ್ ಬ್ಲೂ ಕಲರ್ ತುಂಬಾ ಇಷ್ಟ ಆಗಿದೆ ಅಂತೆ, ಅವಳಿಗೆ ಬ್ಲೂ ಕಲರ್ ಅಂದರೆ ಸಖತ್ ಇಷ್ಟ ಅಂತೆ. ಯು ಲೈಕ್ ಬ್ಲೂ ಕಲರ್? ಓಕೆ ಟೇಕನ್. ಸೊ ಅವಳು ಬ್ಲೂ ಕಲರ್ ಡ್ರೆಸ್ ತೊಗೊಂಡು ಬರ್ತಾ ಇದ್ದಾಳೆ. Nisha is my friend. ಅವಳು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಸ್ಟಾರ್ಟೆಡ್ ಗಿವಿಂಗ್ ಹರ್ ಆಲ್ ದ ಡ್ರೆಸ್ಸಸ್ ಫಾರ್ ಆಲ್ ದ ಫಂಕ್ಷನ್ಸ್. ಅವಳು ಎಷ್ಟು ಚೆನ್ನಾಗಿ ಹೊಲಿತಾಳೆ ಅಂದರೆ ಅವಳು ಪ್ರತಿಯೊಂದು ಡ್ರೆಸ್ಗೂ ಶಿ ಟೇಕ್ಸ್ ಹರ್ ಪರ್ಸ್ನಲ್ ಇಂಟ್ರೆಸ್ಟ್. ಮತ್ತು ಜಸ್ಟ್ ಇಫ್ ಐ ಸುಮ್ಮನೆ ಹೀಗೆ ಸ್ಟಿಚ್ ಮಾಡು ಅಂತ ಹೇಳಿದ್ರೆ ಅವಳೇ ಎಲ್ಲನೂ ಶಿ ಸ್ಟಾರ್ಟ್ಸ್ ಕಸ್ಟಮೈಸಿಂಗ್ ಇಟ್ ಆ್ಯಂಡ್ ಶಿ ಪರ್ಸ್ನಲೈಸಸ್ ಆ್ಯಂಡ್ ಶಿ ತುಂಬ ಇಂಟ್ರೆಸ್ಟಿಂದ ಸ್ಟಿಚ್ ಮಾಡ್ತಾಳೆ. ಇದು ನನ್ನ ಮಗಳು, ನನ್ನ ಮಗನ ಬರ್ಡೇಗೆ ಹೊಲಿಸಿದ್ದು. ತುಂಬ ಚೆನ್ನಾಗಿ ಹೊಲಿತಾಳೆ. ಎಲ್ಲರೂ ಕೇಳ್ತಾಯಿದ್ರು ಎಲ್ಲಿ ಹೊಲಿಸಿದ್ದು ಅಂತ. ಸೊ ಆವಾಗಿಂದ ಎಲ್ಲರೂ ಪ್ರತಿಯೊಂದು ಫಂಕ್ಷನ್ಗೂ ಐ ಗಿವ್ ಇಟ್ ಟು ನಿಶಾ ಓನ್ಲಿ. ಶಿ ಟೇಕ್ಸ್ ಅ ವೆರಿ ಇಂಟ್ರೆಸ್ಟ್ ಇನ್ ಸ್ಟಿಚಿಂಗ್, ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಹರ್. For any of my daughter's clothes, I go to Nisha only, and it's like she has a magical touch. Anything you give her, she makes it too good. Even if you give her a pillow cover or a bed sheet or anything, she makes it look very stunning. So for anything for my daughter, I go to Nisha. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಪುಟಾಣಿ ಮಕ್ಕಳು ಸೂಪರ್ ಆಗಿರುವಂತಹ ಕಲರ್ ಡ್ರೆಸ್ ಹಾಕೊಂಡು ಸಕಲಾಗಿ ಕಾಣಿಸ್ತಾ ಇದ್ರು. ವಿತ್ ಮ್ಯಾಚಿಂಗ್ ಇಯರಿಂಗ್ ಬ್ಯಾಂಗಲ್ಸ್ ಆಸಮ್ ಆಗಿ ಕಾಣಿಸ್ತಾ ಇದ್ರು. ಸೊ ಇದೇ ಥರ ಕಿಡ್ಸ್ ಬಟ್ಟೆಗಳು ನಿಮ್ಗೇನಾದರೂ ಬೇಕು ಅನಿಸಿದ್ರೆ ಸೊ ನೀವು ನಿಶ್ಚಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.